ನಮಸ್ಕಾರ. ಟಾಟಾ ಏಸ್ ಫ್ಯಾಮಿಲಿನ ಇಷ್ಟಪಡೋ ಎಲ್ಲರಿಗೂ ಈ ವಿಡಿಯೋ ಸಮರ್ಪಣೆ. ಟಾಟಾ ಏಸ್ ಗೋಲ್ಡ್ ಡೀಸೆಲ್ ಗಾಡಿಯಲ್ಲಿ ಬಹುಮುಖ್ಯವಾಗಿ 2 ಅಪ್ಡೇಟ್ ಆಗಿದೆ. ಅದೇನಪ್ಪ ಅಂದರೆ, ಒಂದು ಅಪ್ಡೇಟ್ ಬಂದು ಟಾಟಾ ಮೋಟರ್ಸ್ನವ್ರು ತಂದಿದ್ದಾರೆ, ಇನ್ನೊಂದು ಅಪ್ಡೇಟ್ ಬಂದು ಗೌರ್ಮೆಂಟ್ನವ್ರು ತಂದಿದ್ದಾರೆ. ಮೊದಲನೇದಾಗಿ ಟಾಟಾ ಏಸ್ ಗೋಲ್ಡ್ ಡೀಸೆಲ್ನಲ್ಲಿ ಡೆಫ್ ಟ್ಯಾಂಕ್ ಇನ್ಮೇಲೆ ಬರೋದಿಲ್ಲ, ಬರ್ತಾ ಇಲ್ಲ. ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಈ ಹಿಂದೆ ಟಾಟಾ ಏಸ್ ಆಗಲಿ ಅಂದರೆ ಕಮರ್ಷಿಯಲ್ ಗಾಡಿ ಯಾವುದೇ ಆಗಲಿ ಎಕ್ಸ್ ಶೋರೂಮ್ ಪ್ರೈಸಲ್ಲಿ 28% GST ಇರ್ತಿತ್ತು. ಈಗ ಅದನ್ನು ಕಡಿಮೆ ಮಾಡಿದ್ದಾರೆ. ಅದು ಇನ್ಮೇಲೆ ಕೇವಲ 18% ಮಾತ್ರ ಇರುತ್ತೆ. ಇದೊಂಥರ ಗ್ರಾಹಕರಿಗೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಅದೇ ಎಸ್ಪೆಷಲಿ ಟಾಟಾ ಏಸ್ ಕಸ್ಟಮರ್ಗೆ, ಟಾಟಾ ಏಸ್ ಗೋಲ್ಡ್ ಡೀಸೆಲ್ ಇದೆಯಲ್ಲ, ಈ ಕಸ್ಟಮರ್ಸ್ಗೆ ಡಬಲ್ ಧಮಾಕನೆ. ಇನ್ನುಳಿದಂತೆ ಗಾಡಿಯಲ್ಲಿ ಎಲ್ಲನೂ ಸೇಮ್ ಟು ಸೇಮ್, ಆಲ್ಮೋಸ್ಟ್ ಸೇಮ್ ಟು ಸೇಮ್ ಏನಿದೆ ಅಂತ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಅಗೈನ್ ಟಾಟಾ ಏಸ್ ಗೋಲ್ಡ್ ಡೀಸೆಲ್ 2025 BS6 ಫೇಸ್ 2 ವಿಡಿಯೋಗೆ. ಬ್ರೋ, ಆಕ್ಚುಲಿ ಗಾಡಿ 2 ಕಲರ್ ಸಿಗ್ತದೆ. ಒಂದು ಐರಿಷ್ ಕ್ರೀಮು, ಇನ್ನೊಂದು ವೈಟ್ ಕಲರು. ಗಾಡಿ ಇಂಜಿನ್ ಬಂದು 2 ಸಿಲಿಂಡರ್ನ 700cc ಟರ್ಬೋ ಚಾರ್ಜ್ ಇಂಜಿನ್ನು. 900 kg RTO ಪಾಸಿಂಗ್ ಇದೆ, ಅಂದರೆ ಪೇಲೋಡ್ 900 kg ಇದೆ. ಹಾರ್ಸ್ ಪವರ್ ಬಂದು 22 HP ಬರುತ್ತೆ. ಜೊತೆಗೆ ಏನಂತಂದರೆ ನಿಮಗೆ ಟಾರ್ಕ್ ಬಂದು 55 ನ್ಯೂಟನ್ ಮೀಟರ್ಸ್, ಅಂದರೆ 55 Nm ಟಾರ್ಕ್ ಸಿಗುತ್ತೆ. T+1 ಸೀಟಿಂಗ್ ಫೆಸಿಲಿಟಿ, 5+1 ಗೇರ್ ಲಿವರ್ ಫೆಸಿಲಿಟಿ, 65 km/h ಸ್ಪೀಡ್ ಲಿಮಿಟು. ಮುಂದೆ ಮುಂದೆ ಡಿಸ್ಕ್ ಬೇಕು, ಹಿಂದೆ ಡ್ರಮ್ ಬ್ರೇಕು, ಮುಂದ್ಗಡೆ ಪ್ಯಾರಾಬೋಲಿಕ್ ಲೀಪ್ ಸಸ್ಪೆನ್ಷನು, ಹಿಂದ್ಗಡೆ ಸೆಮಿ ಎಲಿಪ್ಟಿಕಲ್ ಲೀಪ್ ಸ್ಪ್ರಿಂಗ್ ಸಸ್ಪೆನ್ಷನು. ಆಮೇಲೆ ಟೈರ್ ಬಂದು 12 ಇಂಚಿನ ರೇಡಿಯಲ್, ಅಂದರೆ ಟ್ಯೂಬ್ಲೆಸ್ ರೇಡಿಯಲ್ ಟೈರ್ಗಳು. 160 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಬರೀ 4.3 ಮೀಟರ್ TCR ಇದಕ್ಕೆ. ಜೊತೆಗೆ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು 30 ಲೀಟ್ರು. ಒಟ್ಟಾರೆಯಾಗಿ 1 ರಿಂದ 1.5 ಟನ್ನು, ಕೆಲವರು 2 ಟನ್ ಕೂಡ ಹಾಕ್ತಾರೆ. ಆರಾಮಾಗಿ ತೊಗೊಂಡು ಹೋಗ್ಬೋದು. ಯಾಕಂದರೆ ಲೋಡ್ ಬಾಡಿ ಬಂದು ಲೆಂತ್ ಬಂದು 7 ಅಡಿ 2 ಇಂಚ್ ಇದೆ, ಅಗಲ ಬಂದು 4 ಅಡಿ 7 ಇಂಚ್ ಇದೆ. ಈ ಥರ ಇಷ್ಟೆಲ್ಲ ಫೆಸಿಲಿಟೀಸ್ ಜೊತೆಗೆ ಏನಂತಂದರೆ, ಮೇಯ್ನು ಇತ್ತೀಚೆಗೆ ಆಗಿರೋಂಥ ಅಪ್ಡೇಟ್ಸ್ ಏನಂತಂದರೆ, ಮೊದಲನೇ ಹೇಳ್ದಂಗೆ ಒಂದು GST ಬದಲಾವಣೆ ಆಗಿದೆ. ಅಂದರೆ GST ಬಂದು 28% ಇದ್ದಿದ್ದು 18% ಆಗಿದೆ. ಜೊತೆಗೆ ಡೆಫ್ ಟ್ಯಾಂಕ್ನ ರಿಮೂವ್ ಮಾಡಿದ್ದಾರೆ. ಅಂದರೆ ಆ ಡೆಫ್ ಸಿಸ್ಟಮ್ಗೆ ಏನೇನು ಇನ್ವೆಸ್ಟ್ಮೆಂಟ್ ಆಗ್ತಿತ್ತು, ಆ ಡೆಫ್ಗೆ ಎಷ್ಟು ಖರ್ಚು ಮಾಡಬೇಕಾಗಿತ್ತು, ಅದೆಲ್ಲನೂ ಉಳ್ದಂಗಾಯಿತು. ಜೊತೆಗೆ ಈಗ ಎಕ್ಸಾಂಪಲ್ಲು 10 ಲಕ್ಷ ಎಕ್ಸ್ ಶೋರೂಮ್ ಇತ್ತು ಅಂತಂದರೆ 1 ಲಕ್ಷನೇ GSTಯಿಂದ ಉಳಿತಾಯ ಆದಂಗಾಯಿತು. ಮಿನಿ ಟ್ರಕ್ ಸೆಗ್ಮೆಂಟ್ನಲ್ಲಿ ಟಾಟಾ ಏಸ್ ಗೋಲ್ಡ್ ಡೀಸೆಲ್ ಇದೆಯಲ್ಲ, ಈ ಗಾಡಿ ಮಾರ್ಕೆಟ್ ಲೀಡರ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 22 ರಿಂದ 24 ಲಕ್ಷ ಗಾಡಿ ಏನೋ ಇದೆ ಮಾರ್ಕೆಟಲ್ಲಿ ಅನ್ಸುತ್ತೆ. ಒಳ್ಳೆ ಉಳಿತಾಯ ಇದೆ ಗಾಡೀಲಿ, ಒಳ್ಳೆ ಸಂಪಾದನೆ ಇದೆ. ಜೊತೆಗೇನೆಂದರೆ ಮೈಂಟೆನೆನ್ಸ್ ತುಂಬಾ ಕಡಿಮೆ, ತುಂಬಾ ಫೇಮಸ್ ಮಿನಿ ಟ್ರಕ್ ಸೆಗ್ಮೆಂಟಲ್ಲಿ. ನಿಮಗೇನಾರು ಈ ಗಾಡಿ ತೊಗೋಬೇಕಂತಂದರೆ, ಆಲ್ರೆಡಿ ತೊಗೊಂಡಿದ್ರೆ ಓಕೆ, ತೊಗೋಬೇಕಂತಿದ್ರೆ ನಿಮ್ಮ ಹತ್ರದಲ್ಲಿರೋ ಡೀಲರ್ಶಿಪ್ನ ವಿಸಿಟ್ ಮಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಈಗಂತೂ ನೀವು ಡೆಫ್ ಇದೆ, ರೀಜನ್ರೇಷನು, ಅದು ಇದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಮ್ಮದಿಯಾಗಿ ಆರಾಮಾಗಿ ಟೆನ್ಷನ್ ಫ್ರೀ ಆರಾಮಾಗಿ ತೊಗೋಬೋದು ನೀವು. ಥ್ಯಾಂಕ್ ಯು. ನಿಮ್ಮ ಗಾಡಿ ಬೇಕಂದರೆ ಹತ್ರ ಇರೋ ಶೋರೂಮ್ ವಿಸಿಟ್ ಮಾಡಿ. ಬಟ್ ಅವಾಗ ನಮ್ಮ ಚಾನಲ್ನ ಮಾತ್ರ ವಿಸಿಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ವೆರಿ ಮಚ್.